ವೆಲ್ಕಮ್ ಟು ಮೈ ಚಾನಲ್ ಟ್ಯಾರೋ ಟ್ರೇಡಿಂಗ್. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗಾಗಿ ಈ ಪ್ರೀತಿಯಲ್ಲಿ ಯಾವ ಥರ ನಿರ್ಧಾರ ತಗೊಳ್ತಾರೆ? ನಿಮ್ಮ ಮನಸ್ಸಿನಲ್ಲಿರೋ ವ್ಯಕ್ತಿ ಈ ಪ್ರೀತಿಗೋಸ್ಕರ ಯಾವ ಥರ ನಿರ್ಧಾರ ತಗೊಳ್ತಾರೆ? ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಈ ಪ್ರೀತಿಗೋಸ್ಕರ ಮುಂದೆ ಯಾವ ಥರ ನಿರ್ಧಾರ ತಗೊಳ್ತಾರೆ ಮತ್ತು ಯಾವ ಥರ ಆ್ಯಕ್ಷನ್ಸ್ ಇದೆ ನೋಡುವಂಥ ನನ್ನ ವ್ಯೂವರ್ಸ್. ಅವ್ರು ಪ್ರೀತಿಸೋಂಥ ವ್ಯಕ್ತಿ, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರಿಗೋಸ್ಕರ ಯಾವ ಥರ ನಿರ್ಧಾರ ತಗೊತಾರೆ, ಸ್ಟೆಪ್ಸ್ ತಗೊತಾರೆ ಮತ್ತು ಆ್ಯಕ್ಷನ್ ಏನು ತಗೊತಾರೆ? ಓಕೆ, 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ಮದುವೆ ಆಗಬೇಕಂತ ಇಷ್ಟಪಟ್ಟಿದ್ದಾರೆ, ಅಥವಾ ಮ್ಯಾರೇಜಾಗಿ ಸಪ್ರೇಷನ್ ಆಗಿದ್ರೆ ಏನು ಮದುವೆ ಆಗಿ ಸಪ್ರೇಟ್ ಏನು ಆಗಿದ್ರೆ ನಿಮ್ಮ ಮನಸ್ಸಲ್ಲಿ ಯಾವ ವ್ಯಕ್ತಿ ಇದ್ದಾರೆ ನೋಡಿ. ಅವರು 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಒಂದು ನೀವು, ಇನ್ನೊಂದು ಅವರು. ಇಲ್ಲಿ ಲೇಡೀಸ್ ಆದರೂ ಆಗಿರ್ಬೋದು, ಜೆಂಟ್ಸ್ ಆದರೂ ಆಗಿರ್ಬೋದು, ನೋಡ್ತಾ ಇರುವಂತೀರ ಯಾರಾದರೂ ಆಗಿರಲಿ. ಸೊ ನಿಮ್ಮ ಜೊತೆನೇ ನಿಮ್ಮ ಪಾರ್ಟ್ನರ್ ಇರಬೇಕು. ಸೊ ಇದೇನು ಹೇಳುತ್ತೆ, ಈ 4 ಬಂದಿರೋದ್ರಿಂದ ನೋಡಿ, ಇಲ್ಲಿ ತೋರಣ ಎಲ್ಲ ಕಟ್ಟಿದ್ದಾರೆ. ಸೊ ಇದೊಂದು ಸೆಲೆಬ್ರೇಷನ್. ಸೊ ಇಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತ್ಕೊಂಡು ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ಸೊ ಒಬ್ಬ ವ್ಯಕ್ತಿ ಇನ್ನೊಬ್ಬ ಕೈ ಜೋಡಿ ಇಟ್ಕೊಂಡು ಅವರು ಇಲ್ಲೇನೋ ಫ್ಲವರ್ಸ್ ಮೇಲೆ ಎತ್ಕೊಂಡು ಸೊ ಒಂಥರ ಹ್ಯಾಂಡ್ಸ್ ಮೇಲೆ ಮಾಡಿದೆ. ಸೊ ಅದರ ಅರ್ಥ ಏನು ಗೊತ್ತಾ? ಸೆಲೆಬ್ರೇಷನ್ ಯಾವಾಗ ಆಗುತ್ತೆ ಒಬ್ಬ ವ್ಯಕ್ತಿ ಲೈಫಲ್ಲಿ? ಇವಾಗ ಇಂಡಿಯನ್ ಕಲ್ಚರಲ್ಲಾದರೆ ಮದುವೆ ಆದಾಗ ಆಗುತ್ತೆ, ಇಲ್ಲಾಂದರೆ ಗೃಹ ಪ್ರವೇಶ ಆದಾಗ ಆಗುತ್ತೆ. ಸೊ ಇಲ್ಲಿ ಮದುವೆ ಮಾತ್ರ ಬರುತ್ತೆ, ಇನ್ನೊಂದು ಯೂನಿಯನ್ನು. ಸೊ ನೀವು ವ್ಯಕ್ತಿ ಇಬ್ಬರು ಪರ್ಮನೆಂಟಾಗಿ ಲೈಫ್ ಲಾಂಗ್ ಜೊತೆ ಇದ್ದಾಗ, ಯೂನಿಯನ್ ಆದಾಗ ಸೊ ಸೆಲೆಬ್ರೇಷನ್ ಬರುತ್ತೆ. ಗೃಹ ಪ್ರವೇಶದಲ್ಲಿ ಬರೋದಿಲ್ಲ. ಸೊ ಓಕೆ. ಅಥವಾ ಇನ್ನು ಕೆಲವರು ನೀವು ಮತ್ತು ನಿಮ್ಮ ವ್ಯಕ್ತಿ ಯಾವುದಾದ್ರೂ ಫ್ಯಾಮಿಲಿ ಫಂಕ್ಷನಲ್ಲೂ ಮೀಟ್ ಆಗ್ಬೋದು. ಸೊ ಆ ಥರ ಹೇಳೋಕ್ಕಾಗಲ್ಲ. ಸೊ ನನಗೆ ಆ ಥರ ಹೇಳೋಕ್ಕಾಗಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕಲ್ಲ. ಸೊ ಇದು ಏನು ಹೇಳುತ್ತಂದರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೋಸ್ಕರ ಏನು ಆ್ಯಕ್ಷನ್ ತಗೊತಾರೆ ಅಂದರೆ ಅದೇ, ಅವ್ರ ಲೈಫ್ ಲಾಂಗ್ ನಿಮ್ಮ ಜೊತೆ ಇರಬೇಕು. ಒಂದು ವೇಳೆ ನೀವಿಬ್ಬರು 2 ಸೈಡ್ ಲವ್ ಮಾಡ್ತಾಯಿದ್ರೆ ನಿಮ್ಮನ್ನು ಮದುವೆ ಆಗಬೇಕು. ಸೊ ಆ ಥರ ನೆಕ್ಸ್ಟ್ ಆ್ಯಕ್ಷನ್ನು ನಿರ್ಧಾರ ಮಾಡ್ತಾರೆ. ಒಂದು ವೇಳೆ ಗಂಡ ಹೆಂಡ್ತಿ ಆಗಿದ್ದು ಏನಾದರೂ ಸಪ್ರೇಟ್ ಆಗಿದ್ದರೆ, ಸೊ ನಿಮ್ಮ ಗಂಡ ಅಥವಾ ಹೆಂಡ್ತಿ ಬೇರೆ ಯಾವುದು ಸಂಬಂಧ ಇಟ್ಕೊಂಡೆ ನಿಮಗೋಸ್ಕರನೇ ಇನ್ನೂ ಕಾಯ್ತಾಯಿದ್ರೆ, ಸೊ ಅವ್ರು ಬಂದು ಮತ್ತೆ ನಿಮ್ಮ ಜೊತೆನೇ ಇರಬೇಕು, ನಿಮ್ಮ ಜೊತೆನೇ ಲೈಫ್ ಲಾಂಗ್ ಚೆನ್ನಾಗಿರುತ್ತೆ ಅಂತ ಅವರು ಥಿಂಕ್ ಮಾಡ್ತಾಯಿದ್ದಾರೆ. ಸೊ ಅದನ್ನೇ ಹೇಳುತ್ತೆ 4 ವಾಂಡ್ಸ್ ಯೂನಿಯನ್, ಅದೇ ಹೇಳುತ್ತೆ ಸೆಲೆಬ್ರೇಷನ್. ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರ ಪ್ರೀತಿಗೋಸ್ಕರ ಏನು ಆ್ಯಕ್ಷನ್ ತಗೊತಾ ಇದ್ದಾರೆ, ಏನು ನಿರ್ಧಾರ ಮಾಡ್ತಾಯಿದ್ದಾರೆ ಮತ್ತು ಏನು ಥಿಂಕ್ ಮಾಡ್ತಾಯಿದ್ದಾರೆ ನನ್ನ ವ್ಯೂವರ್ಸ್ಗೋಸ್ಕರ. ಅವ್ರ ಮನಸ್ಸಲ್ಲಿ ನೋಡ್ತಾರೆ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರ ಪ್ರೀತಿಯಲ್ಲಿ ಯಾವ ಥರ ಆ್ಯಕ್ಷನ್ ತಗೊತಿದ್ರೆ, ಏನು ನಿರ್ಧಾರ ಮಾಡ್ತಾಯಿದ್ದಾರೆ ಮತ್ತು ಯಾವ ಥರ ಸ್ಟೆಪ್ ತಗೊತಿದ್ದಾರೆ. ಸೊ 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವ್ರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ, ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ತುಂಬ ಗೌರವ ಕೊಡ್ತಾರೆ. ಬಟ್ ಸೊ ಎಲ್ಲ ಇದೆ, ಬಟ್ ಆದರೆ ಆ್ಯಕ್ಷನ್ ಅನ್ನೋದು ಸ್ವಲ್ಪ ಡಿಲೇ ಮಾಡ್ತಾಯಿದ್ದಾರೆ ಅಷ್ಟೆ. ಮತ್ತು ಇನ್ನೊಂದು ಏನಂದರೆ, ಇಲ್ಲಿ ನೀವಿಬ್ಬರು ಒಂದಾಗಲಿಕ್ಕೆ ಬಿಡ್ತಾಯಿಲ್ಲ. ಯಾವುದಂದ್ರೆ ಫ್ಯಾಮ್ಲಿ ಸಿಚುಯೇಷನ್ ಬಿಡ್ತಾಯಿಲ್ಲ, ಅಥವಾ ಇನ್ಯಾವುದೇ ಥರ್ಡ್ ಪಾರ್ಟಿ ಸಿಚುಯೇಷನ್ ಏನೇ ಆಗಿರ್ಬೋದು, ಅದು ಕೆಲಸದ ವಿಚಾರ ಆಗಿರ್ಬೋದು, ಅಥವಾ ಪರ್ಸ್ನಲ್ ಲೈಫ್ ಆಗಿರ್ಬೋದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್, ಅಥವಾ ಬೇರೆ ವ್ಯಕ್ತಿಗಳಿಂದನೂ ಕಾರಣ ಆಗಿರ್ಬೋದು, ಅಥವಾ ಸೊಸೈಟಿ ಪ್ರಾಬ್ಲಮ್ಸ್ ಇರ್ಬೋದು. ಇನ್ನೊಂದು ಪ್ರಾಬ್ಲಮ್ ಏನಂದರೆ ಕ್ಯಾಸ್ಟ್ ಇರ್ಬೋದು, ಏಜ್ ಇರ್ಬೋದು, ಮನಿ ಮ್ಯಾಟರ್ ಇರ್ಬೋದು, ಅಂದರೆ ಫೈನಾನ್ಷಿಯಲ್ ಇಶ್ಯೂಸು, ಅಥವಾ ಪರ್ಸ್ನಲ್ ಇಶ್ಯೂಸು, ಅಥವಾ ಇನ್ನು ಸ್ಟೇಟಸ್ ಡಿಫ್ರೆನ್ಸು. ಸೊ ಏನೋ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಇರೋದ್ರಿಂದ ನಿಮ್ಮ ವ್ಯಕ್ತಿಗೂ ನೀವು ಅಂದರೆ ಇಷ್ಟ, ಅವ್ರಿಗೂ ನೀವು ಅಂದರೆ ಇಷ್ಟ. ಸೊ ಈ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಇರೋದ್ರಿಂದ ಇದು ಬ್ರೇಕ್ ಆಗಿದೆ ಕನೆಕ್ಷನ್ನು. ಸೊ ನಿಮಗೂ ಮತ್ತು ನಿಮ್ಮ ವ್ಯಕ್ತಿಗೂ ಇದ್ದಂಥ ಪ್ರೀತಿಯ ಒಂದು ಬಾಂಡಿಂಗು ಬ್ರೇಕ್ ಆಗಿದೆ. ಸೊ ಅದರಿಂದ ಅವ್ರು ಯೋಚನೆ ಮಾಡ್ತಾಯಿದ್ರೆ, ಸೊ ಈ ಥರ್ಡ್ ಪಾರ್ಟಿ ಕನೆಕ್ಷನ್ನು ನನಗಿನ್ನೂ ಸಾಲ್ವ್ ಆಗ್ತಾಯಿಲ್ಲ, ನಾನು ಹೇಗೆ ನನ್ನ ವ್ಯಕ್ತಿನ ಒಪ್ಕೊಂಡು. ಥರ್ಡ್ ಪಾರ್ಟಿ ಸಿಚುಯೇಷನ್ ಒಂದು ವೇಳೆ ನಿಮ್ಮ ಪ್ರೀತಿನ ಅವ್ರ ಫ್ಯಾಮ್ಲಿ ಒಪ್ಪದೇ ಇದ್ದರೆ, ಸೊ ಅವ್ರ ಫ್ಯಾಮ್ಲಿಯಲ್ಲಿ ಹೇಗೆ ಒಪ್ಪಿಸ್ಬೇಕು, ಅವ್ರ ಫ್ಯಾಮ್ಲಿ ನಿಜವಾಗ್ಲೂ ನಿಮ್ಮ ಕನೆಕ್ಷನ್ ಒಪ್ಕೊಳ್ತಾರ ಇಲ್ವಾ? ಸೊ ಪ್ರತಿಯೊಂದು ಯೋಚನೆ ಮಾಡ್ತಾಯಿದ್ರೆ ಆಲ್ರೆಡಿ ನಿಮ್ಮ ಕನೆಕ್ಷನಲ್ಲಿ ಫೇಲಿಯರ್ ಆಗಿದೆ ನೋಡಿ. ಹಾರ್ಟು ಸ್ವಾಟ್ಸ್ ಇಲ್ದಿರೋದ್ರೆ ಎಷ್ಟು ಚೆನ್ನಾಗಿತ್ತು, ಈಗ ಸ್ವಾಟ್ಸ್ ಬಿದ್ದಿದೆ. ಸೊ ಇದೆಲ್ಲ ಕಂಪ್ಲೀಟಾಗಿ ಹೋಲಾಗಿದೆ
ಅಂದರೆ ನಿಮ್ಮ ವ್ಯಕ್ತಿಗೂ ಮತ್ತು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ನೀವಿಬ್ಬರು ಪೇಯ್ನ್ಫುಲ್ ಎನರ್ಜಿಯಲ್ಲೇ ಇರೋದು. ನಿಮ್ಮ ವ್ಯಕ್ತಿನ ನೀವು ಬಿಟ್ಟಿರೋಕ್ಕಾಗಲ್ಲ, ಆ ವ್ಯಕ್ತಿನ ನೀವು ಇಬ್ಬರು ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗಲ್ಲ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಏನು ಆಲೋಚನೆ ಮಾಡ್ತಾಯಿದ್ರೆ, ಸೊ ನನಗೆ ಈ ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆದರೆ ನೋಡಿ, ಇಲ್ಲಿ ಇದು ಸ್ವಾಡ್, ಇದು ಹಾರ್ಟ್, ಇಲ್ಲಿ ಒಂದು ಸ್ವಾಡ್ ಈ ಕಡೆ ಇದೆ, ಇನ್ನೊಂದು ಸ್ವಾಡ್ ಈ ಕಡೆ ಇದೆ. ಇದು ಸೆಂಟ್ರಲ್ ಥರ್ಡ್ ಪಾರ್ಟಿ ಸಿಚುವೇಶನ್. ಸೊ ಇಲ್ಲಿ 3 ಸ್ವಾಡ್ಸ್ ಬಿದ್ದಿದೆ. ಸೊ ನಿಮ್ಮ ವ್ಯಕ್ತಿಗೂ ಮತ್ತು ನಿಮಗೂ ಹಲವಾರು ಥರದ ಪ್ರಾಬ್ಲಮ್ಮು, ಇವೆಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ಸೇ. ಸೊ ಏನಾದರೂ ಆಗಿರ್ಬೋದು ನಿಮ್ಮ ಲೈಫಲ್ಲಿ, ಪರ್ಸ್ನಲ್ ಲೈಫ್, ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಂತ ರೆಕಗ್ನೈಸ್ ಮಾಡ್ಕೊಳ್ಳಿ. ಸೊ ಆ ಒಂದು ಪ್ರಾಬ್ಲಮ್ಮು ನಿಮ್ಮ ವ್ಯಕ್ತಿ ಅಂದರೆ ನಿಮ್ಮನ್ನು ಇಷ್ಟಪಡ್ತದ್ರೆ ನಿಮ್ಗೆ ಆಲ್ರೆಡಿ ಕ್ಲಾರಿಟಿ ಬಂದಿದೆ, ಅವರು ನಿಮ್ಮನ್ನು ಇಷ್ಟಪಡ್ತದ್ರೆ ನಿಮ್ಗೆ ಕ್ಲಾರಿಟಿ ಬಂದಿದೆ. ಬಟ್ ಆದರೆ ನಿಮ್ಮ ವ್ಯಕ್ತಿ ಅದನ್ನು ಎಕ್ಸ್ಟ್ರಾವರ್ಟ್ ಇಲ್ಲ, ಅಂದರೆ ಇಂಟ್ರಾವರ್ಟ್ ಇದ್ದಾರೆ. ಅಂದರೆ ಅವ್ರ ಮನಸ್ಸಲ್ಲಿರೋವಂಥ ಮಾತುಗಳನ್ನ, ಅವ್ರಿಗಿರೋವಂಥ ಫೀಲಿಂಗ್ಸ್ನ ನಿಮಗೆ ಕೆಲವ್ರಿಗೆ ಶೇರ್ ಮಾಡಿರ್ತಾರೆ, ಇನ್ನು ಕೆಲವರು ಶೇರ್ ಮಾಡ್ದಿರೇ ಇರ್ತಾರೆ. ಅಂದರೆ ನಿಮ್ಗೆ ಹೇಳಿರ್ತಾರೆ, ಕೆಲವರು ಅದನ್ನ ಎಕ್ಸ್ಪ್ರೆಸ್ ಮಾಡಿರಲ್ಲ, ಇನ್ನೂ ಅವ್ರ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅಷ್ಟರೊಳಗೆ ಏನಾಗಿದೆ ಅಂದರೆ ನಿಮ್ಮ ಕನೆಕ್ಷನ್ನು ಬ್ರೇಕ್ ಆಗಿದೆ. ಸೊ ಇವಾಗ ಪೇಯ್ನ್ಫುಲ್ ಸಿಚುವೇಷನಲ್ಲಿದ್ದರೆ, ಯಾರು ಇದ್ದೀರಾ, ನೀವು ಇದ್ದೀರಾ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಇದ್ದಾರೆ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಏನು ಥಿಂಕ್ ಮಾಡ್ತಾಯಿದ್ರೆ ಅಂದರೆ, ಇವಾಗ ನಾನು ಈ ಥರ್ಡ್ ಪಾರ್ಟಿ ಸಿಚುವೇಷನ್ನ ನಾನು ಒಂದು ಅಗ್ರಿ ಮಾಡಿ, ಅಂದರೆ ಅವರು ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಮಾಡಬೇಕು. ಥರ್ಡ್ ಪಾರ್ಟಿ ಸಿಚುವೇಷನಿಂದ ಏನೇ ಪ್ರಾಬ್ಲಮ್ಸ್ ಬರದೇ ಇದ್ದರೆ, ಸೊ ನಾನು ಮತ್ತು ನನ್ನ ವ್ಯಕ್ತಿ ಫಸ್ಟ್ ಕಾರ್ಡಲ್ಲಿ ಬಂತಲ್ವಾ, ಏನದು ಸೆಲೆಬ್ರೇಷನ್. ಓಕೆ, ಈ ಥರ ಹ್ಯಾಪಿ ಲೈಫಲ್ಲಿ ಇರ್ತೀರ. ಇದು ಸೆಲೆಬ್ರೇಷನ್ ಆಗಿರೋದ್ರಿಂದ ಎವ್ರಿ ಡೇ ಸೆಲೆಬ್ರೇಷನ್ ಅನ್ನೋ ಥರ ಥಿಂಕ್ ಮಾಡ್ತಿದ್ರೆ ನಿಮ್ಮ ಪರ್ಸನ್ನು. ಸೊ ಅದು ನಿಮ್ಮ ಮ್ಯಾರೇಜ್ ಆದರೂ ಆಗಿರ್ಬೋದು, ನಿಮ್ಮ ಯೂನಿಯನ್ ಆದರೂ ಆಗಿರ್ಬೋದು. ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ರೆ ಯೂನಿಯನ್ನು, ಮ್ಯಾರೇಜ್ 2 ಸೈಡ್ ಲವ್ ಆಗಿದ್ರೆ ಮ್ಯಾರೇಜು. ಸೊ ಅದು ನಿಮ್ಮ ವ್ಯಕ್ತಿ ಥಿಂಕ್ ಮಾಡ್ತಿದ್ರೆ. ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮಗೂ ಮತ್ತು ನಿಮ್ಮ ವ್ಯಕ್ತಿಗೆ ಯಾವಾಗ ಸಪ್ರೇಷನ್ ಆಯಿತು, ನೋ ಕಾಂಟ್ಯಾಕ್ಟ್ ಆಯಿತು, ಆವಾಗ ಒಂದು ಸ್ವಲ್ಪ ದಿನಗಳ ಕಾಲ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ನೀವು ವಾಪಸ್ ಹೋಗ್ತೀರಂತ ಸ್ವಲ್ಪ ಸೈಲೆಂಟ್ ಆಗಿದ್ರು. ಮತ್ತೆ ಏನು ಆಯಿತು, ನೀವು ಹೆಚ್ಚು ಕಾಲ ನೀವು ಮತ್ತು ನಿಮ್ಮ ವ್ಯಕ್ತಿ ಭೇಟಿ ಆಗಲಿಲ್ಲ. ಸೊ ಆವಾಗ ನಿಮ್ಮ ವ್ಯಕ್ತಿ ಏನು ಮಾಡಿದರು, ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ಅವ್ರಿಗೆ ಗೊತ್ತಿರೋದಂಥ ಪರಿಚಯಲ್ಲಿ ನಿಮ್ಮನ್ನ ಡೈಲಿ ಸ್ಪೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನೀವು ಏನು ಸುಮ್ಮನೆ ಅಲ್ಲ, ನೀವು ಕೂಡ ಅಷ್ಟೇ ಡೈಲಿ ಸ್ಪೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಸ್ವಾಡ್ ಇಟ್ಕೊಂಡಿದ್ದಾರೆ, ಇಲ್ಲೆಲ್ಲ ನಿಂತಿದ್ದಾರೆ. ಸೊ ಇನ್ನೊಂದು ಕಡೆ ನೋಡ್ತಾ ಇದ್ದಾರೆ, ಅವ್ರು ಆ್ಯಕ್ಷನ್ ತೊಗೊಂಡು ಒಂದು ಕೆಲಸಕ್ಕೆ ಹೋಗಬೇಕು. ಸೊ ಅಲ್ಲಿ ಏನು ನಡೀತದೆ ಮುಂದೆ ಅಂತ ಸ್ಪೈ ಮಾಡ್ತಾಯಿದ್ದಾರೆ. ಸೊ ನಿಮ್ಗೆ ಗೊತ್ತಿಲ್ದಿರೋ ಹಾಗೆ ನಿಮ್ಮ ವ್ಯಕ್ತಿ ರಹಸ್ಯವಾಗಿ ಸೀಕ್ರೆಟಾಗಿ ಸ್ಪೈ ಮಾಡ್ತಾಯಿದ್ದಾರೆ. ಸೊ ಅದು ಹೇಗೆ ಹೇಳ್ಬೋದು ಅಂದರೆ, ನೋಡಿ ಈ ಕಾರ್ಡಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿ ನೋಡ್ತಾ ಇದ್ದಾನೆ, ಇಲ್ಲಿ ಒಂದು ಸ್ವಾಡ್ ಇಟ್ಕೊಂಡಿದ್ದಾನೆ, ಏನಾದರೂ ಪ್ರಾಬ್ಲಮ್ಸ್ ಬಂದರೆ ಸೊ ಆ್ಯಕ್ಷನ್ ತೊಗೊಂಡಂತ. ಸೊ ನಿಮ್ಮ ವ್ಯಕ್ತಿ ಸ್ಪೈ ಮಾಡ್ತಾನೆ ಇದ್ದಾರೆ. ನೀವೇನು ಮಾಡ್ತಾಯಿದ್ರ ಅಂದರೆ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲ ಆ್ಯಕ್ಟಿವಲ್ಲಿದ್ದೀರಾ, ಅಥವಾ ಯಾರನ್ನ ಫಾಲೋ ಮಾಡ್ತಾಯಿದ್ರೆ, ಯಾರಿಗೆ ಮೆಸೇಜ್ ಮಾಡ್ತಾರೆ, ಯಾರು ಸ್ಟೋರಿ ಹಾಕ್ತಾರೆ, ಎಷ್ಟೊತ್ತವರೆಗೆ ಆ್ಯಕ್ಟಿವ್ ಆಗಿದ್ದೀರಾ, ನಿಮ್ಮ ಪ್ರೊಫೈಲ್ ಏನು, ಡಿ ಪಿ ಏನು, ನಿಮ್ಮ ಸ್ಟೇಟಸ್ ಏನು, ಫಾಲೋವರ್ಸ್ ಏನು. ಸೊ ಆ ಥರ ಎಲ್ಲ ಮಾಡ್ತಾಯಿದ್ರು. ಫೇಸ್ಬುಕ್ ಆದರೂ ಆಗಲಿ, ಇನ್ಸ್ಟಾಗ್ರಾಮ್ ಆದರೂ ಇರಲಿ, ವಾಟ್ಸಪ್ಪು, ನಾರ್ಮಲ್ ಮೆಸೇಜು, ಫೋಟೋಸು ಆ್ಯಂಡ್ ಎನಿ ಇನ್ಫಾರ್ಮೇಷನ್, ಕಾಲ್ ಮೆಸೇಜು, ಆಡಿಯೋ ರೆಕಾರ್ಡಿಂಗ್ಸು, ವೀಡಿಯೋಸು. ಸೊ ಏನೇ ಇರ್ಬೋದು ನಿಮ್ಗೆ ಸಂಬಂಧಪಟ್ಟಿರೋದು, ನಿಮ್ಮ ವ್ಯಕ್ತಿ ಅದನ್ನು ನೋಡ್ತಾ ಇದ್ದಾರೆ. ಸೊ ಡೈಲಿ ಒಂದು ಕಣ್ಣು ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಅಥವಾ ಅವ್ರಿಗೆ ಗೊತ್ತಿರೋಂಥ ವ್ಯಕ್ತಿಗಳ ಮುಖಾಂತರ ನಿಮ್ಮೊಂದು ಪರಿಚಯನ ಕೇಳಿ ತಿಳ್ಕೊತಿರ್ಬೋದು. ನೀವೇನು ಮಾಡ್ತಿದ್ದೀರಾ, ಏನು ಫ್ರೆಂಡ್ಸ್ ಮುಖಾಂತರ ವಿಚಾರಣೆ ಮಾಡೋದು, ಅಥವಾ ಅವರು ವಿಚಾರಣೆ ಮಾಡ್ತಿರೋದನ್ನು ಅವ್ರ ಫ್ರೆಂಡ್ಸ್ ಮುಖಾಂತರ ವಿಚಾರಣೆ ಮಾಡಿ ತಿಳ್ಕೊಳೋದಂಥದ್ದು. ಸೊ ಎಲ್ಲ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ 10 ಆಫ್ ಕಪ್ಸ್ ರಿಟರ್ನ್ ಬಂದಿರೋದ್ರಿಂದ ನೀವು ಮತ್ತು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವಿಬ್ಬರು ಒಟ್ಟಿಗೆ ಒಂದು ಜೋಡಿಯಾಗಿರೋಕ್ಕೆ ಆಗದಿರೋ ಥರ ಥರ್ಡ್ ಪಾರ್ಟಿ ಸಿಚುವೇಷನ್ನು ಸ್ಟಾಪ್ ಮಾಡ್ತಾಯಿದೆ. ಸೊ ನೀವಿಬ್ಬರು ಲೈಫ್ ಲಾಂಗು 10 ಆಫ್ ಕಪ್ಸ್ ನೋಡಿ, ಇದು ಸ್ಟ್ರೈಟಾಗಿ ಬಂದರೆ ನೀವಿಬ್ಬರು ಈ ರೀತಿ ಜೋಡಿಯಾಗಿ ಮಕ್ಕಳ ಜೊತೆ ಹ್ಯಾಪಿಯಾಗಿ ಇರಬೇಕಂತ ಇದು. ಸೊ ಇದು ರಿಟರ್ನಾಗಿ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಈ ರೀತಿ ಇರೋಕ್ಕಾಗ್ತಾ ಇಲ್ಲ ಅಂತ, ಹ್ಯಾಪಿಯಾಗಿರೋಕ್ಕಾಗ್ತಿಲ್ಲ ಅಂತ ಪಶ್ಚಾತ್ತಾಪ ಪಡ್ತಾಯಿದ್ದಾರೆ. ಸೊ ಮತ್ತು ಇನ್ನೊಂದು 4 ಆಫ್ ಕಪ್ಸ್, ನೀವೆಷ್ಟು ಅವ್ರನ್ನ ಕೇರ್ ಮಾಡ್ತಿದ್ರು, ರೆಸ್ಪೆಕ್ಟ್ ಮಾಡ್ತಿದ್ರು, ಅವ್ರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾಯಿದ್ರೆ. ಸೊ ಯಾರಿಗೋಸ್ಕರ ಈ ಒಂದು 3 ಕಪ್ಸ್, ಈ ಥರ್ಡ್ ಪಾರ್ಟಿ ಸಿಚುವೇಷನ್ ಏನೇ ಆಗಿರ್ಬೋದು, ಸೊ ಇದಕ್ಕೋಸ್ಕರ ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ದಾರೆ. ಅದು ಫೈನಾನ್ಷಿಯಲ್ ಆಗಿರ್ಬೋದು, ಪರ್ಸ್ನಲ್ ಲೈಫ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಲೈಫ್ ಆಗಿರ್ಬೋದು, ಅದು ಏನೇ ಆಗಿರ್ಬೋದು, ಅದು ಥರ್ಡ್ ಪಾರ್ಟಿ ಸಿಚುವೇಷನ್.
ಸೊ ಅದಕ್ಕೋಸ್ಕರ ನೀವು ತುಂಬ ಎಷ್ಟೇ ಗೌರವ ಕೊಟ್ಟರು, ಎಷ್ಟೇ ರೆಸ್ಪೆಕ್ಟ್ ಕೊಟ್ಟರು, ಸೊ ಆ ಥರ್ಡ್ ಪಾರ್ಟಿ ಸಿಚುವೇಶನ್ಗೋಸ್ಕರ ಸ್ವಲ್ಪ ಆ್ಯಕ್ಷನ್ನ ಡಿಲೇ ಮಾಡ್ತಾಯಿದ್ದಾರೆ. ಹೆರೋಪ್ಯಾಂಟ್ ಬಂದಿರೋದ್ರಿಂದ ಅವರು ಟ್ರೆಡಿಷನಲ್ ಕಲ್ಚರ್ ಪರ್ಸನ್ನೇ ನಿಮ್ಮ ಪರ್ಸನ್ನು. ಸೊ ಅವ್ರಿಗೆ ಮದುವೆ ಆಗಬೇಕಂತಲೇ ನಿಮ್ಮನ್ನೇ ಮದುವೆ ಆಗಬೇಕಂತ ಅವ್ರು ಇಷ್ಟಪಡ್ತದೆ. ಅವರು ಕೆಲವರು ದೇವಸ್ಥಾನಕ್ಕೆ ಹೋಗಿ ಪ್ರೇಯರ್ ಮಾಡ್ತಾ ಇರ್ಬೋದು, ಇನ್ನು ಕೆಲವರು ಸಜೆಷನ್ ತೊಗೊತಾ ಇರ್ಬೋದು, ಇನ್ನು ಕೆಲವರು ಅವ್ರಿಗೆ ಗೊತ್ತಿರೋಂಥ ವ್ಯಕ್ತಿಗಳ ಹತ್ರ ನಿಮ್ಮ ಒಂದು ಸಜೆಷನ್ ತಿಳ್ಕೊತಾ ಇರ್ಬೋದು. ಸೊ ಹೇಗೋ ಒಂದು ನಿಮ್ಮ ವ್ಯಕ್ತಿ ಸಜೆಷನ್ನ ತಗೊತಾ ಇದ್ದಾರೆ. ಸೊ ಯಾಕಂದ್ರೆ ಸೊ ನಿಮ್ಮನ್ನು ಮದುವೆ ಅಂತ ಆಗುವಂಥ ವಿಚಾರ ಆದರೂ ಇರ್ಬೋದು. ಒಂದು ವೇಳೆ ಮದುವೆ ಆಗೋ ವಿಚಾರ ಇಲ್ಲ ಅಂದ್ರೂ ಇವಾಗ ಸದ್ಯಕ್ಕೆ ಯೂನಿಯನ್ ಆಗೋದಂಥ ವಿಚಾರ ಆದರೂ ನೋಡ್ಬೋದು. ಅಥವಾ ಗಂಡ ಹೆಂಡತಿ ಏನಾದರೂ ಈ ರೀಡಿಂಗ್ ನೋಡ್ತಾ ಇದ್ರೆ ಯಾರಾದರೂ ಆಗಲಿ, ಸೊ ಅವರು ಅಷ್ಟೇ ನೀವಿಬ್ಬರು ಬೇರ್ಪಡಿಗೆ ಆಗಿದ್ರೆ, ಸೊ ಆ ಬೇರ್ಪಟ್ಟೆ ಅಂದರೆ ಸೆಪ್ರೇಷನ್ ಆಗಿರೋವಂಥ ನಿಮ್ಮ ಒಂದು ಲೈಫಲ್ಲಿ ಮತ್ತೆ ನಿಮ್ಮ ಗಂಡನೋ ಅದು ಹೆಂಡ್ತಿನೋ ಮತ್ತೆ ಅವ್ರು ನಿಮ್ಮ ಲೈಫಲ್ಲಿ ಬರಲಿ ಅಂತ ಯಾರೇ ಆಗಿರ್ಬೋದು, ನಿಮ್ಮ ಪರ್ಸನ್ ಯಾರು ಇರ್ತಾರೆ ನೋಡಿ ಅವ್ರ ಕೈಲಾದಂಥ ರಿಕ್ವೆಸ್ಟು ಮನವಿಯನ್ನು ಮಾಡ್ತಾಯಿದ್ದಾರೆ. ಸೊ ಅದು ಗಾಡ್ಗಾದ್ರೂ ಆಗಿರ್ಬೋದು ಅಥವಾ ಮ್ಯಾನಿಫೆಸ್ಟೇಷನ್ ಆದರೂ ಆಗಿರ್ಬೋದು, ಏನೋ ಒಂದು ಟೆಕ್ನಿಕ್ಸ್ ಯೂಸ್ ಮಾಡ್ತಾಯಿದ್ದಾರೆ. ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಆದಷ್ಟು ಬೇಗ ಆ್ಯಕ್ಷನ್ ತೊಗೊಳ್ಬೇಕು ಅಂದ್ಕೊಂಡಿದ್ದಾರೆ ನಿಮ್ಮ ಪರ್ಸನ್ನು. ಬಟ್ ತಗೊತಾರೆ, ಯಾವಾಗ ತಗೊತಾರೆ ಅಂತ ಗೊತ್ತಿಲ್ಲ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಈ ಸಿಂಹಾಸನ ಮೇಲೇನು ಕೂತ್ಕೊಂಡಿದ್ದಾರೆ ಹೊರತು ಎದ್ದು ಆ್ಯಕ್ಷನ್ ಮಾಡ್ತಾಯಿಲ್ಲ, ಅಂದರೆ ಯುದ್ಧ ಮಾಡ್ತಿಲ್ಲ, ಸೈಲೆಂಟಾಗಿ ಕೂತ್ಕೊಂಡಿದ್ದಾರೆ. ಇನ್ನೇನು ನೋಡಿ, ಈ ವ್ಯಕ್ತಿ ಸ್ವಾರ್ಡ್ ಇಟ್ಕೊಂಡು ಇಲ್ಲಿ ಸಿಂಹಾಸನ ಮೇಲೆ ಕೂತ್ಕೊಂಡಿರೋದು. ಅವರು ಹೋಗಿ ಅಲ್ಲಿ ಫೀಲ್ಡಲ್ಲಿ ಯುದ್ಧ ಮಾಡಬೇಕಂದ್ರೆ ರಾಜರ ಕಾಲದಲ್ಲಿ ಯಾವ ರೀತಿ ಹಂಗೆ ಇದು ಒಂದು ಕಾರ್ಡಿನ ಅರ್ಥ ಅಷ್ಟೇ. ಸೊ ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಅಷ್ಟೇ ನಿಮ್ಮ ಸೈಡ್ ಆ್ಯಕ್ಷನ್ ತೊಗೊಬೇಕಂತ ಅವ್ರಿಗೆ ಮನಸ್ಸಿದೆ. ಸೊ ಎಲ್ಲವೂ ಇದೆ, ಪ್ರಿಪರೇಷನ್ ಇದೆ, ಬಟ್ ಅದಕ್ಕೆ ಆ್ಯಕ್ಷನ್ ಇಲ್ಲ, ರಿಪ್ಲೈ ಇಲ್ಲ ಅಷ್ಟೇ. ಥಾಟ್ಸ್ ಎಲ್ಲ ಇದೆ, ನೀವು ಬೇಕು, ಅವ್ರ ಲೈಫಲ್ಲಿ ಇರಬೇಕು, ಇದ್ದರೆ ಅವ್ರ ಲೈಫೆಲ್ಲ ಚೆನ್ನಾಗಿರುತ್ತೆ, ಹ್ಯಾಪಿ ಮೂಮೆಂಟ್ಸ್ ಇರುತ್ತೆ, ಎಲ್ಲ ಗೊತ್ತಿದೆ. ಆ್ಯಕ್ಷನ್ ಅಂತ ತೊಗೊಬೇಕಷ್ಟೆ. ಸೊ ಅದಕ್ಕೆ ಆ್ಯಕ್ಷನ್ ತೊಗೊಂಡು ನಿರ್ಧಾರ ಮಾಡ್ತದೆ. ಮತ್ತು ಇನ್ನೊಂದು, ಅವ್ರು ಯಾಕೆ ಇನ್ನೂ ಆ್ಯಕ್ಷನ್ ತೊಗೊತಲ್ಲ ಅಂದರೆ ಈ ಥರ್ಡ್ ಪಾರ್ಟಿ ಸಿಚುವೇಷನ್ನು ಮತ್ತು ಅವ್ರಿಗೆ ತುಂಬ ಪ್ರಾಬ್ಲಮ್ಸ್ ಮಾಡುತ್ತೆ. ಅವ್ರೇನಾದರೂ ನಿಮ್ಮ ಸೈಡ್ ಆ್ಯಕ್ಷನ್ ತೊಗೊಬೇಕಂದ್ರೆ ಸಡನ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ಏನೇ ಆಗಿರ್ಬೋದು, ಇಲ್ಲಿ ನೋಡಿ 3 ಕಪ್ಸ್ ಬಿದ್ದೋಗಿದೆ, 2 ಕಪ್ಸ್ ಸ್ಟ್ರಾಂಗ್ ಆಗಿದೆ. ಸೊ ಅದರಿಂದ ಈ 3 ಕಪ್ಸ್ಗೋಸ್ಕರ ಥರ್ಡ್ ಪಾರ್ಟಿ ಸಿಚುವೇಷನ್ಗೋಸ್ಕರ ಅವರು ನಿಮ್ಮ ವ್ಯಕ್ತಿ ನಿಮ್ಮನ್ನು ಹರ್ಟ್ ಮಾಡಿದ್ರು. ನೋಡಿ, ಇಲ್ಲಿ 2 ಕಪ್ಸ್ ಇರೋದು ನೀವು. ಸೊ ನಿಮ್ಮನ್ನು ಬೇಡ ಅಂತ ಈ ಥರ್ಡ್ ಪಾರ್ಟಿ ಸಿಚುವೇಷನ್ ಆಯ್ಕೆ ಮಾಡಿದರು. ಬಟ್ ಅದು ನೋಡಿದರೆ ಅದೆಲ್ಲ ಎಂಟಿ ಕಪ್ಸು. ಸೊ ಹಾಗೆ ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ಗೋಸ್ಕರ ಅವ್ರ ಲೈಫನ್ನು ಸ್ವಲ್ಪ ಡಿಲೇ ಮಾಡಿಕೊಂಡ್ರು. ಸೊ ಅದಕ್ಕೆ ಇವಾಗ ಅವರು ಸಫರ್ ಯಾಕೆ ಆಗ್ತಾಯಿದ್ರೆ, ಇಲ್ಲಿ ಒಬ್ಬ ವ್ಯಕ್ತಿ ಒಂಟಿಯಾಗಿ ಯಾಕೆ ಫೀಲ್ ಆಗ್ತಾಯಿದ್ದಾನಂದರೆ ಇವ್ರ ಲೈಫಲ್ಲಿ ಇವ್ರ ಜೊತೆ ಯಾರು ಪಾರ್ಟ್ನರ್ ಇಲ್ಲ. ನೋಡಿ, ಈ ಕಾರ್ಡಲ್ಲಿ ಒಬ್ಬರು ಡಾರ್ಕ್ ಅದೇನೋ ಹೊತ್ಕೊಂಡಿದ್ದಾರೆ, ಬ್ಲ್ಯಾಂಕೆಟ್ ಏನೋ, ಸಫರ್ ಆಗ್ತಾಯಿದ್ರೆ. ಅದೇ ಇವ್ರ ಜೊತೆ ಒಬ್ಬ ವ್ಯಕ್ತಿ ಇದ್ದಿದ್ರೆ ಇವರು ಹೋಗಿ ತಮ್ಮ ಕೆಲಸಗಳ ಇವ್ರಿಗೆ ಸಮಾಧಾನ ಹೇಳಲಿಕ್ಕಾದರೂ ಇನ್ನೊಬ್ಬ ವ್ಯಕ್ತಿ ಇರ್ತಾಯಿದ್ರು. ಸೊ ಹಾಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ಅವ್ರ ಲೈಫಲ್ಲಿ ನೀವಿಲ್ಲ, ನಿಜವಾದ ಪ್ರೀತಿ ನೀವು ಕೊಟ್ರಿ. ಸೊ ಆದರೆ ಅವ್ರು ಏನು ಮಾಡಿದರು, ಈ 3 ಕಪ್ಸ್ ಇದೆಯಲ್ಲ, ಇದು ಥರ್ಡ್ ಪಾರ್ಟಿ ಸಿಚುವೇಷನ್. ಸೊ ಇದ್ರ ಕಡೆ ಅವ್ರು ಗಮನ ಕೊಟ್ಟರು. ಬಟ್ ಆ ಕಡೆ ಅವ್ರಿಗೇನು ನಿಜವಾದ ಪ್ರೀತಿ ಸಿಗಲಿಲ್ಲ, ಎಮೋಷ್ನಲ್ ಸಿಗಲಿಲ್ಲ. ಅದು ಯಾವುದೇ ಆಗಿರ್ಬೋದು, ಪರ್ಸ್ನಲ್ ಲೈಫ್ ಆಗಿರ್ಬೋದು, ಕೆರಿಯರ್ ಲೈಫ್ ಆದರೂ ಆಗಿರ್ಬೋದು, ಎಮೋಷ್ನಲ್ ಲೈಫ್ ಆದರೂ ಆಗಿರ್ಬೋದು, ಅಥವಾ ಇನ್ಯಾವುದೋ ಥರ್ಡ್ ಪಾರ್ಟಿ ಸಿಚುವೇಷನ್. ಸೊ ಅದ್ರ ಕಡೆ ಅವ್ರು ಗಮನ ಇರೋದ್ರಿಂದ ಸೊ ಅಲ್ಲಿ ಅವ್ರಿಗೆ ಲಾಸ್ ಅನ್ನೋದು ಆಗಿದೆ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ, ನಾನು ಈ ಥರ್ಡ್ ಪಾರ್ಟಿ ಸಿಚುವೇಷನ್ ನನಗೆ ಮತ್ತೆ ಪ್ರಾಬ್ಲಮ್ ಮಾಡ್ತಾಯಿದ್ದೆ. ಸೊ ಅದು ನನಗೆ ಕ್ಲಿಯರ್ ಆದಮೇಲೆ ನಾನು ನಿನ್ನ ಹತ್ರ ಬಂದುಬಿಡ್ತೀನಿ, ಅಂದರೆ ನಾನು ನಿನಗೋಸ್ಕರ ಆ್ಯಕ್ಷನ್ ತೊಗೊತೀನಿ ಅಂತ ಹೇಳ್ತಾಯಿದ್ರೆ. ಸೊ ಅದನ್ನ ಇವರು ಪದೇ ಥರ್ಡ್ ಪಾರ್ಟಿ ಸಿಚುವೇಷನನ್ನು ನಂಬಿ ನಿಮ್ಮ ಒಂದು ಪ್ರೀತಿನ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರನೂ ಆ್ಯಕ್ಷನ್ ತೊಗೊತಿಲ್ಲ. ಹೈ ಪ್ರೀಸ್ಟಿಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿನೂ ಏನು ಆ್ಯಕ್ಷನ್ ತೊಗೊತಾ ಇಲ್ಲ, ಏನೂ ನಿರ್ಧಾರ ಮಾಡ್ತಾಯಿಲ್ಲ ನಿಮ್ಮೊಂದು ಪ್ರೀತಿಯಲ್ಲಿ. ಸೊ ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ, ಅವರ ಪರ್ಸ್ನಲ್ ಲೈಫಲ್ಲಿ ಏನು ನಡೀತಾ ಇದೆ ಅಂತ ಹೇಳ್ತಾ ಇಲ್ಲ. ಅವ್ರ ಹತ್ರನೇ ಸೀಕ್ರೆಟಾಗಿ ಇಟ್ಕೊಂಡಿದ್ದಾರೆ. ನೋಡಿ, ಹೈ ಪ್ರೀಸ್ಟಿಸ್ ಅಂದರೆ ಸೀಕ್ರೆಟ್ ಕಾರ್ಡ್. ಇದು ಎಮೋಷ್ನಲ್ ಇದೆ, ಮೂನ್ ಆರ್ಕ್ ಇರೋದ್ರಿಂದ ಫುಲ್ಲಿ ಎಮೋಷ್ನಲ್ ಇರ್ತಾರೆ ಪರ್ಸನ್ನು. ಬಟ್ ಆದರೆ ಅಷ್ಟು ಎಮೋಷ್ನಲ್ ಇದ್ರೂ ಅದನ್ನು ಒಳಗಡೆ ಹೇಳ್ಕೊಳೋದಿಲ್ಲ. ಹಂಗೆ ನಿಮ್ಮ ಪರ್ಸನ್ ಕೂಡ ಅಷ್ಟೇ, ಅವ್ರು ನೆಕ್ಸ್ಟ್ ಏನು ಆ್ಯಕ್ಷನ್ ತೊಗೊತಾರೆ, ಯಾಕೆ ಸೈಲೆಂಟ್ ಆಗಿದ್ದಾರೆ, ಏನು ನಡೀತಾ ಇದೆ, ಅವ್ರ ಲೈಫಲ್ಲಿ ಇರೋ ಎಲ್ಲ ವಿಚಾರಗಳು ನಿಮ್ಗೆ ಒಂದು ಸಾರಿ ಆದರೂ ಹೇಳಿದರೆ ನೀವೇನೋ ಒಂದು ಮಾಡ್ತೀರಾ, ಆ್ಯಕ್ಷನ್ ತೊಗೊತೀರ. ಬಟ್ ಅದರಿಂದ ಮತ್ತೇನಾದರೂ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಅತಿಯಾಗಿ ಆಲೋಚನೆ ಮಾಡೋದ್ರಿಂದ ನಿಮ್ಮ ವ್ಯಕ್ತಿ ತುಂಬ ಬುದ್ಧಿವಂತರು ಇರೋದ್ರಿಂದ ಕಾರ್ಡಿನ ಪ್ರಕಾರ ಸೊ ನಿಮ್ಮ ವ್ಯಕ್ತಿ ನಿಮ್ಗೆ ಅಷ್ಟು ಸಡನ್ಲಿಯಾಗಿ ಏನೂ ಹೇಳ್ತಿಲ್ಲ.
ಏನು ಹೇಳ್ತಿಲ್ಲ. ಸೊ ನೋ ಆ್ಯಕ್ಷನ್, ನೋ ರಿಪ್ಲೈ. ಟೂ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡ್ಕೊಬೇಕಾ ಅಥವಾ ನಿಮ್ಮನ್ನು ಆಯ್ಕೆ ಮಾಡಬೇಕಾ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಇನ್ನೂ ಇದ್ದೋಗಿದ್ದಾರೆ. ಸೊ ನನಗೆ ಗೊತ್ತಿದ್ದ ಮಟ್ಟಿಗೆ ಅದನ್ನು ಬ್ಯಾಲೆನ್ಸ್ ಮಾಡ್ತಾಯಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ನು ಬೇಕು, ನೀವು ಬೇಕನ್ನೋದ್ರಿಂದ ಬ್ಯಾಲೆನ್ಸ್ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೂ ಮರೆಯೋಕ್ಕಾಗಲ್ಲ, ನಿಮ್ಮನ್ನು ಮರೆಯೋಕ್ಕಾಗದೆ ಸ್ವಲ್ಪ ಒದ್ದಾಡ್ತಿರೋದು. ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂದರೆ ಕೆಲವ್ರಿಗೆ ಫ್ಯಾಮ್ಲಿ ಲೈಫ್ ಇರುತ್ತೆ, ಇನ್ನು ಕೆಲವ್ರಿಗೆ ಪರ್ಸ್ನಲ್ಲು, ಇನ್ನು ಕೆಲವ್ರು ಪ್ರೊಫೆಷನ್ನು, ಆ ಥರ. ಅಥವಾ ಇನ್ಯಾವುದೇ ಫ್ಲರ್ಟಿಂಗ್ ನೇಚರ್ ಮಾಡ್ತಾಯಿದ್ರೆ ಅಥವಾ ಇನ್ನೊಂದು ಆಯ್ಕೆ ನಿಮ್ಮ ವ್ಯಕ್ತಿಗೆ, ನಿಮ್ಮ ಪರ್ಸನ್ಗೆ ಇನ್ನೊಂದು ಏನಾದರೂ ಆಪ್ಷನ್ ಇದ್ದರೆ ಸೊ ಆ ಆಪ್ಷನ್ನ ಡಿಲೇ ಮಾಡಿಬಿಟ್ಟು ನಿಮ್ಮನ್ನು ಆಯ್ಕೆ ಮಾಡಬೇಕನ್ನೋದು ಇನ್ನೊಂದು ಇಚ್ಛೆ ಅವ್ರಿಗೆ. 6 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮನ್ನು ಪಡ್ಕೊಳೋದು ಅಷ್ಟು ಸುಲಭ ಅಲ್ಲ. ನಿಮ್ಮ ವ್ಯಕ್ತಿಗೆ ತುಂಬ ಕಷ್ಟ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಲ್ಲಿ ವಾಟರೆಲ್ಲ ಇರೋದ್ರಿಂದ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನೋಡಿ, ಅವರು ನದಿ ಮೇಲೆ ದೋಣಿ ಓಡಿಸ್ಕೊಂಡು ಹೋಗ್ತಾರದು. ಇಲ್ಲಿ 6 ಸ್ವಾರ್ಡ್ಸ್ ಇದೆ. ಸೊ ಅಂದರೆ ನಿಮ್ಮ 6 ಬಂದಿರೋದ್ರಿಂದ ಲವ್. ಸೊ ನಿಮ್ಮ ಒಂದು ಕನೆಕ್ಷನ್, ಲವ್ ಕನೆಕ್ಷನ್, ಅದು ಯಾವ ರೀತಿ ಆದರೂ ಪ್ರೀತಿ ಕನೆಕ್ಷನ್ ಆಗಿರೋದ್ರಿಂದ ಈ ಪ್ರೀತಿ ಕನೆಕ್ಷನ್ ಬಾಂಡಿಂಗ್ ಚೆನ್ನಾಗಿರಬೇಕು, ಸರಿಯಾಗಬೇಕಂದ್ರೆ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಅದನ್ನೆಲ್ಲ ರಿಲೀಸ್ ಆಗಬೇಕು. ಮತ್ತು ನಿಮ್ಮ ವ್ಯಕ್ತಿ ನಿಮ್ಮನ್ನು ಪಡ್ಕೊಬೇಕಂದ್ರೆ ಥರ್ಡ್ ಪಾರ್ಟಿ ಸಿಚುವೇಶನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರೇ ನಿಮ್ಮ ವ್ಯಕ್ತಿ ನಿಮ್ಮನ್ನು ಪಡ್ಕೊಳೋದು. ಸೊ ಅದನ್ನು ಅವಾಯ್ಡ್ ಮಾಡೋವರೆಗೂ ನಿಮ್ಮ ವ್ಯಕ್ತಿಯಿಂದ ನೋ ಆ್ಯಕ್ಷನ್, ನೋ ರಿಪ್ಲೈ. ಸೊ ಅದೇ ಹೇಳ್ತದೆ ಕಾರ್ಡ್. ಅವರು ಪೇನ್ಫುಲ್ ಎನರ್ಜಿಯಲ್ಲೇ ಇದ್ದಾರೆ, ನೀವು ಕೂಡ ಅಷ್ಟೇ. ಸೊ ನಿಮ್ಮ ವ್ಯಕ್ತಿ ನಿಮಗೆ ಹರ್ಟ್ ಮಾಡ್ತಾನೆ ಇದ್ದಾರೆ. ಸೊ ಹರ್ಟ್ ಮಾಡಿದ್ದಕ್ಕೆ ಅವ್ರು ಕೂಡ ಅಷ್ಟೇ ರಿಗ್ರೆಟ್ ಫೀಲ್ ಆಗ್ತಾರೆ. ನೋಡಿ, ಇಲ್ಲೊಬ್ಬ ವ್ಯಕ್ತಿ ಹರ್ಟ್ ಆಗ್ತಿದ್ರೆ, ಇಲ್ಲೊಬ್ಬ ವ್ಯಕ್ತಿ ಸೈಲೆಂಟ್ ಆಗಿದೆ, ಇಲ್ಲೊಬ್ಬ ವ್ಯಕ್ತಿ ಸ್ವಾಡ್ ಇಟ್ಕೊಂಡು ಸೈಲೆಂಟ್ ಆಗಿದ್ದಾನೆ. ಸೊ ಇಲ್ಲಿ ಹರ್ಟ್ ಆಗ್ತಾ ಇರೋದು ಯಾರು? ಪೇನ್ಫುಲ್ಲು, ಇದು ನೀವು. ಇಲ್ಲಿ ನಿಮ್ಮ ವ್ಯಕ್ತಿ ಯಾರು? ಸ್ವಾಡ್ ಇಟ್ಕೊಂಡು ಇಲ್ಲಿ ಬೇಜಾರಾಗ್ತಾ ಇದ್ದಾರೆ. ಸೊ ಇಲ್ಲಿದೆ, ನಿಮ್ಮನ್ನು ನೆನಪು ಮಾಡ್ಕೊತಾರೆ. ಸೊ ಹಾಗೆ 5 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಯಿಂದ ನಿಮಗೆ ಪ್ರೀತಿಯಿಂದ ಸ್ವಲ್ಪ ಹರ್ಟ್ ಆಗಿದೆ. ಸೊ ಅದರಿಂದ ನೀವು ಸಪ್ರೇಷನಲ್ಲಿದ್ದರೆ, ಸೊ ನಿಮ್ಮ ವ್ಯಕ್ತಿ ಇದನ್ನೆಲ್ಲ ನೆನಪು ಮಾಡ್ಕೊತಾರೆ, ರಿವೈಸ್ ಮಾಡ್ತಾಯಿದ್ರೆ ಆ್ಯಕ್ಷನ್ ಅನ್ನೋದು ಸ್ವಲ್ಪ ಡಿಲೇ ಆಗ್ತಾಯಿದೆ. ಎಂಪೈರರ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಏನು ಮಾಡಬೇಕಂತ ಗೊತ್ತಾಗ್ತಲ್ಲ, ತುಂಬ ಯೋಚನೆ ಮಾಡ್ತಾಯಿದ್ರೆ, ತುಂಬ ಥಿಂಕ್ ಮಾಡ್ತಾಯಿದ್ರೆ. ಸೊ ಅವ್ರಿಗೆ ಎಲ್ಲ ಗೊತ್ತಿದೆ, ಪ್ರತಿಯೊಂದು ವಿಚಾರನೂ ಅಬ್ಸರ್ವ್ ಮಾಡ್ತಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಎಂಪೈರರ್ ಬಂದಿರೋದ್ರಿಂದ ಅದು ಅಷ್ಟು ಸುಲಭ ಅಲ್ಲ ಈ ಕಾರ್ಡಿನ ಅರ್ಥ. ಏನಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಸೊ ಅಷ್ಟು ಬೇಗ ಅವ್ರ ಮನಸ್ಸಿನಲ್ಲಿರೋ ಮಾತು ಹೇಳೋದಿಲ್ಲ. ಯಾವುದೇ ವಿಚಾರಗಳನ್ನೂ ಅಷ್ಟು ಸುಲಭವಾಗಿ ಸೀಕ್ರೆಟಾಗಿ ಓಪನ್ ಅಪ್ ಆಗೋದಿಲ್ಲ, ತುಂಬ ರಹಸ್ಯವಾಗಿ ಇಡ್ತಾರೆ ಆ ಥರ ವ್ಯಕ್ತಿ. ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೋಡಿ, ಅದೇ ನಾನು ಹೇಳಿದಾಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಪ್ರಾಬ್ಲಮ್. ಸೊ ಅದು ಬಂದಿರೋದ್ರಿಂದ ನೋಡಿ, ಇಲ್ಲಿ ವಾಟರೆಲ್ಲ ಫ್ಲೋ ಆಗ್ತಾಯಿದೆ, ಮುಂದೆ ಮೌಂಟೈನ್ಸ್ ಎಲ್ಲ ಇದೆ. ಸೊ ಅದನ್ನು ದಾಟಿ ಬರಬೇಕು ಈ ವ್ಯಕ್ತಿ, ಇದು ಕುದುರೆ. ಸೊ ಅಲ್ಲಿ ಇರೋದ್ರಿಂದ ಅವ್ರಿಗೆ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಅದೆಲ್ಲ ಕ್ಲಿಯರ್ ಆದಮೇಲೆ ಈ ವ್ಯಕ್ತಿ ಮುಂದಕ್ಕೆ ಹೋಗೋದು. ಹಾಗೆ ನಿಮ್ಮ ಪರ್ಸನ್ಗೂ ಅಷ್ಟೇ, ಅವ್ರಿಗೆ ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಆದಷ್ಟು ಕ್ಲಿಯರ್ ಆದಷ್ಟು ನಿಮ್ಮ ಲೈಫಲ್ಲಿ ನಿಮ್ಮ ಅಂದ್ಕೊಂಡಿರೋ ಒಂದು ಪರ್ಸನ್ನು ನಿಮ್ಮ ಜೊತೆ ಲೈಫ್ ಲಾಂಗ್, ಫಸ್ಟ್ ಕಾರ್ಡ್ ಬಂತಲ್ವ, 4 ಆಫ್ ವಾಂಡ್ಸು, ಮ್ಯಾರೇಜು ಸೆಲೆಬ್ರೇಷನ್, ಅದು ನಿಮ್ಮ ಲೈಫಲ್ಲಿ ಆಗುತ್ತೆ. ಲವರ್ಸ್ ಆದರೆ ಮ್ಯಾರೇಜ್ ಆಗೋದು. ಇನ್ನು ಗಂಡ ಹೆಂಡತಿ ಏನಾದರೂ ಸಪ್ರೇಟ್ ಆಗಿರೋ ಯೂನಿಯನ್ ಆಗೋದು. ಸೊ ನಿಮ್ಮ ಪರ್ಸನ್ನು ನಿಮ್ಮ ಕಡೆ ಥರ್ಡ್ ಪಾರ್ಟಿ ಸಿಚುವೇಶನ್ನ ಬಿಟ್ಟು ಆಯ್ಕೆ ಮಾಡಿಕೊಂಡ್ರೆ ನಿಮ್ಮನ್ನು. ಲವರ್ಸ್ ಟ್ಯಾರೆಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಡಲಿಕ್ಕೆ ಇಷ್ಟ ಇಲ್ಲ. ಅವ್ರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ತುಂಬ ಇಷ್ಟಪಡ್ತಾರೆ. ಸನ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ, ನೀವು ಅವ್ರ ಲೈಫಲ್ಲಿದ್ರೇ ಅವ್ರಿಗೆ ಹ್ಯಾಪಿನೆಸ್. ಅವರು ನಿಮ್ಮ ಪರ್ಸನ್ಗೆ, ನೀವು ಅವ್ರ ಲೈಫಲ್ಲಿದ್ದಾಗ ಇಲ್ಲಿ ನೋಡಿ ಮಗು ಸ್ಮೈಲ್ ಮಾಡ್ತಾಯಿದೆ, ಇಲ್ಲಿ ಕುದುರೆ ಏರಿದೆ, ಇಲ್ಲಿ ಸನ್ ಇದೆ. ಸೊ ಅವ್ರ ಲೈಫಲ್ಲಿ ಬ್ರೈಟ್ನೆಸ್ ಮತ್ತು ಎನ್ಲೈಟ್ಮೆಂಟ್ ಯಾವಾಗ ಬರುತ್ತಂದರೆ ನೀವು ಅವ್ರ ಲೈಫಲ್ಲಿ ಎಂಟ್ರಿ ಆದಾಗ. ನೀವು ಅವ್ರ ಲೈಫಲ್ಲಿ ಎಂಟ್ರಿ ಆಗಿಲ್ಲ ಅಂದರೆ ಅವ್ರ ಲೈಫ್ ಯಾವ ರೀತಿ ಇರುತ್ತಂದರೆ ತುಂಬ ಕಷ್ಟವಾಗಿರುತ್ತೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಅವ್ರು ನಿಮ್ಮನ್ನು ತುಂಬ ಇಷ್ಟಪಡ್ತಾಯಿದ್ದಾರೆ ನಿಮ್ಮ ಪರ್ಸನ್. ಸೊ ನೀವು ಅವ್ರ ಲೈಫಲ್ಲಿ ಎಂಟ್ರಿ ಆಗಿಲ್ಲ ಅಂದರೆ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಈ ರೀತಿ ಆಗುತ್ತೆ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ತಲೆ ಕೆಳಗಾಗಿದ್ದಾನೆ. ಸೊ ಈ ರೀತಿ ಆದರೂ ಇದ್ದರೆ ತನ್ನ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊತಿದ್ದಾನೆ, ಒಂದು ಕ್ಲಾರಿಟಿಗೆ ಬಂದಿದ್ದಾರೆ ಅಂತ ಅರ್ಥ. ಬಟ್ ಆದರೆ ನಿಮ್ಮ ವ್ಯಕ್ತಿ ಈ ಥರ ಪೊಸಿಷನಲ್ಲಿದ್ದಾರೆ, ತಲೆ ಕೆಳಗಾಗಿ, ಅಂದರೆ ಅವ್ರ ಪ್ರಾಬ್ಲಮ್ಸ್ ಯಾವುದೂ ಸಾಲ್ವ್ ಆಗ್ತಾಯಿಲ್ಲ. ನೀವಿಲ್ಲದೆ ಅವ್ರ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಅದು ಎಮೋಷ್ನಲ್ ಆದ್ರಾಗೂ ಬರ್ಬೋದು, ಪರ್ಸ್ನಲ್ ಆಗೋದ್ರೂ ಬರ್ಬೋದು, ಫೈನಾನ್ಷಿಯಲ್ ಲೈಫಲ್ಲಾದರೂ ಬರ್ಬೋದು. ಒಬ್ಬ ವ್ಯಕ್ತಿ ಮೆಂಟಲಿ ಸಫರ್ ಆದರೆ ಸೊ ಆ ವ್ಯಕ್ತಿಗೆ ಲೈಫ್ ಲಾಂಗ್ ಪ್ರಾಬ್ಲಮ್ಸು. ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರಾಣಕ್ಕಿಂತ ಹೆಚ್ಚಾಗಿ
ಪ್ರಾಣ ಅಂದರೆ ತುಂಬ ಇಷ್ಟಪಟ್ಟು ತುಂಬ ಪ್ರೀತಿ ಮಾಡ್ತಾಯಿದ್ರೆ ಜೆನ್ಯನ್ ಲವ್ ಆಗಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ. ಸೊ ಅವ್ರು ನಿಮ್ಮನ್ನು ಹೇಗಾದರೂ ಮಾಡಿ ಪಡ್ಕೊಬೇಕಂತ ನೆಕ್ಸ್ಟ್ ಆ್ಯಕ್ಷನ್ಗೆ ಸಿದ್ಧವಾಗಿದ್ದಾರೆ, ಪ್ರಿಪೇರ್ ಆಗಿ ಮಾಡ್ತಾಯಿದ್ದಾರೆ. 10 ಆಫ್ ಪೆಂಟಿಕಲ್ಸ್ ಬಂದರೆ ಅದೇ ನನಗೆ ಇದು ಥರ್ಡ್ ಪಾರ್ಟಿ ಸಿಚುವೇಷನ್ನೇ ಬರ್ತಾಯಿದೆ. ಸೊ ಅದನ್ನು ರಿಮೂವ್ ಮಾಡಿಕೊಂಡ್ರೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಅಪ್ರೋಚ್ ಆಗ್ತಾರೆ. ಸೊ ಫಸ್ಟಲ್ಲಿ ಹೇಳ್ದಂಗೆ ಮ್ಯಾರೇಜು ಸೆಲೆಬ್ರೇಷನ್ ನಡೆಯುತ್ತೆ ಮತ್ತು ಯೂನಿಯನ್ನು ಆಗುತ್ತೆ. ಥರ್ಡ್ ಪಾರ್ಟಿ ಸಿಚುವೇಷನ್ ಸ್ವಲ್ಪ ಅವಾಯ್ಡ್ ಆಗಬೇಕು. ಅದು ಅವಾಯ್ಡ್ ಆದಮೇಲೆ ನಿಮ್ಮ ವ್ಯಕ್ತಿಯಿಂದ ನಿಮಗೆ ಆ್ಯಕ್ಷನ್ ಅನ್ನೋದು ಬರುತ್ತೆ ಅವ್ರ ಸೈಡ್ನಿಂದ. ಸೊ ಇದು ಜನರಲ್ ಟ್ಯಾರೋಟ್ ರೀಡಿಂಗ್ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು.